ನಮಸ್ಕಾರ ಬಂಧುಗಳೇ. ಚನ್ನಗಿರಿ ತಾಲ್ಲೂಕಿನ ನೆಲ್ಲೂರು ಪ್ರದೇಶದಲ್ಲಿನ ಸೇತುವೆಯ ಬಳಿ ಕಸದ ಕಾಶಿ ಬಿದ್ದಿದ್ದು, ಇದು ಬೀದಿ ನಾಯಿಗಳ ಗುಂಪುಗಳನ್ನು ಆಕರ್ಷಿಸುತ್ತಿದೆ. ಸ್ಥಳೀಯ ನಿವಾಸಿಗಳು ಮತ್ತು ಶಾಲೆ ಮಕ್ಕಳು ಈ ಮಾರ್ಗವನ್ನು ಹೆಚ್ಚಾಗಿ ಬಳಸುತ್ತಾರೆ. ಶಾಲೆಗೆ ಹೋಗುವ ಮತ್ತು ಬರುವಾಗ ಈ ಬೀದಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡುತ್ತಾರೆ. ಸ್ಥಳೀಯರು ಮಧ್ಯಪ್ರವೇಶಿಸಿ ಮಕ್ಕಳನ್ನು ರಕ್ಷಿಸುತ್ತಾರೆ. ಈ ಪ್ರದೇಶದಲ್ಲಿ ದಟ್ಟವಾದ ಪೊದೆಗಳು ಮತ್ತು ಸಸ್ಯವರ್ಗ ಬೆಳೆದು ವಿದ್ಯುತ್ ಟ್ರಾನ್ಸ್ಫಾರ್ಮರನ್ನು ಟಚ್ ಆಗ್ತಾ ಇದೆ. ಇದರಿಂದ ಉಂಟಾಗುವ ಗ್ರೌಂಡ್ ಫಾಲ್ಟ್ ವಿದ್ಯುತ್ ವ್ಯವಸ್ಥೆಯ ದೋಷ ದೊಡ್ಡ ಅಪಘಾತಕ್ಕೆ ಅಥವಾ ಪ್ರಾಣಹಾನಿಗೆ ಕಾರಣ ಆಗಬಹುದು. ಜತೆಗೆ ಕೆರೆಹೇರಿ ಬಡಾವಣೆಯಲ್ಲಿರುವ ಕುಡಿಯುವ ನೀರಿನ ಟ್ಯಾಂಕ್ ಬಳಿಯೂ ಕಸದ ದೊಡ್ಡ ಕಾಶಿ ಬಿದ್ದಿದ್ದು, ಇದರಿಂದ ದುರ್ವಾಸನೆ ಉಂಟಾಗಿ ಸ್ಥಳೀಯ ನಿವಾಸಿಗಳಿಗೆ ತೀವ್ರ ತೊಂದರೆಯಾಗುತ್ತದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ನೆಲ್ಲೂರು ಗ್ರಾಮ ಪಂಚಾಯಿತಿ PDO ಅವರ ಸೇತುವೆಯ ಮತ್ತು ಕೆರೆಹೇರಿಯ ಸುತ್ತಲೂ ಶೇಖರಣೆಯಾಗಿರುವ ಕಸವನ್ನು ತಕ್ಷಣವೇ ತೆರವುಗೊಳಿಸಬೇಕು ಹಾಗೂ ಸೇತುವೆಯು ಸಮೀಪ ಬೆಳೆದಿರುವ ಅನಗತ್ಯ ಗಿಡಗಂಟೆಗಳನ್ನು ತೆಗೆದುಹಾಕಬೇಕು ಎಂದು ನಾನು ಬಲವಾಗಿ ಒತ್ತಾಯಿಸುತ್ತೇನೆ. ಇದರಿಂದಾಗಿ ಅಲ್ಲಿರುವ ವಿದ್ಯುತ್ ಕರೆಂಟ್ ಟ್ರಾನ್ಸ್ಫಾರ್ಮರ್ ಸಂಬಂಧಿಸಿದ ಅಪಘಾತದ ಅಪಾಯವನ್ನು ನಿವಾರಿಸಲು ಮತ್ತು ಸಾರ್ವಜನಿಕರಿಗೆ ಯಾವುದೇ ಹಾನಿಯಾಗದಂತೆ ತಡೆಯಲು ಸಾಧ್ಯ ಆಗುತ್ತದೆ. ಮತ್ತು ನಾನು ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತ್ PDO ಅವರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, 2 ದಿನಕ್ಕೆ 1 ಸಾರಿ ಕಸದ ವಾಹನಗಳು ಕಳಿಸಬೇಕು ಎಂದು ನಾನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕು ಕಸಬಾ ಹೋಬಳಿ ನಲ್ಲೂರು ಮಧ್ಯಭಾಗ ಇರತಕ್ಕಂಥ ಈ ಸೇತುವೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಸ ವಿಲೇವಾರಿ, ಅದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕಸವನ್ನು ವಿಲೇವಾರಿ ಮಾಡದೆ ಕೊಳೆತು ನಾರ್ತು ಅದು ಪಾದಚಾರಿಗಳಿಗೆ, ಶಾಲೆಗೆ ಹೋಗೋ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಮೂಗು ಹಿಡ್ಕೊಂಡು ತಿರುಗಾಡುವಂಥ ಸಂದರ್ಭ ಇದೆ. ಮತ್ತು ಈ ಸೇತುವೆ ಪಕ್ಕ ಇರ್ತಕ್ಕಂಥ ಸೈಯದ್ ಮೌಲ್ಲಾ ಕೆರೆಹೇರಿ, ಅದರಲ್ಲಿ ಈ ಕಸ ವಿಲೇವಾರಿ ಮಾಡದೆ ತಿಂಗಳಾನುಗಟ್ಟಲೆ ಕಳೆದೋಗಿದೆ. ಹಲವಾರು ಸಾರಿ ನಾವು ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ 2-3 ದಿನ ಕೆಳಗೆ CO ಸಾಹೇಬರು ಬಂದಿದ್ದರು. ಅವ್ರ ಹತ್ರನೂ ಈ ಪ್ರಸ್ತಾವನೆ ಇಟ್ಟಿದ್ದೇವೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಸ್ವಚ್ಛತೆ ಕಾರ್ಯ ಕೈಗೆತ್ತಿಕೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ಮತ್ತು ಕೂಡಲೇ ಇದನ್ನು ಕೆಲಸ ಮಾಡಬೇಕು. ಇದಕ್ಕೆ ಔಷಧಿನ ಸಿಂಪಡಿಸೋಕೆ ಒಂದು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಮುಖ್ಯ ಅಡಚಣೆ ಆಗ್ತಿರೋದು ಏನಪ್ಪ ಅಂತಂದರೆ, ಈ ಕಸ ವಿಲೇವಾರಿ ವಾಹನವನ್ನು ಈ ಭಾಗದಲ್ಲಿ ವಾರಕ್ಕೆ 1 ಸರಿ ಬರ್ತಾ ಇದೆ. ಅದರಿಂದ ಮನೆಯವರು ಆ ಕಸವನ್ನು ಅದಕ್ಕೆ ಹಾಕೋದು ಬದಲಿ ತಂದು ಇಲ್ಲಿ ಹಾಕ್ತಾ ಇದ್ದಾರೆ. ಅನಿವಾರ್ಯತೆಯಿಂದ ಇಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಬೇಕು. ಮತ್ತು ಈ ವಾಹನದ ಬಗ್ಗೆ ಕಾಳಜಿ ವಹಿಸಿ ಪ್ರತಿದಿನ ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ ಪ್ರತಿದಿನ ಈ ಕಸ ವಿಲೇವಾರಿ ವಾಹನವನ್ನು ಬಂದ ಕಸವನ್ನು ಮನೆಗೆ ಭೇಟಿ ಕೊಟ್ಟು ಮನೆಯಿಂದ ತೆಗೆದುಕೊಂಡು ಹೋದರೆ ಎಷ್ಟು ಸಮಸ್ಯೆ ಉದ್ಭವಿಸುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ದಯವಿಟ್ಟು ತಮ್ಮ ಹಿರಿಯ ಅಧಿಕಾರಿಗಳಲ್ಲಿ ನನ್ನ ಮನವಿ ಏನಪ್ಪ ಅಂತಂದರೆ, ಇದ್ರ ಬಗ್ಗೆ ಗಮನ ಹರಿಸಿ ಈ ಒಂದು ಸ್ವಚ್ಛತೆ ಕಾರ್ಯ ಕೈಗೆತ್ತಿಕೊಳ್ಳಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಇನ್ನೊಂದೇನಪ್ಪ ಅಂದರೆ ಅವ್ರು ಭಾಳಷ್ಟು ಸರಿ ನಾವು ಮನವಿ ಸಹ ಕೊಟ್ಟಿದ್ದೀವಿ. ಅದಕ್ಕೆ ಏನು ಅವರು ರೆಸ್ಪಾನ್ಸ್ ಏನೋ ಮಾಡ್ತಾಯಿಲ್ಲ. ಇಲ್ಲಿ ನೋಡಿರಿ, ಈಗ ಹುಡುಗರು ಹೋಗೋ ಜಾಗದಾಗೆ ಕರೆಂಟಿನ ವೈರಿಗೆ ಮರ ಅಡ್ಡಿದ್ದೈತೆ, ಆಲ್ರೆಡಿ ಅಡ್ಡಿದ್ದೈತೆ. ಅದ್ರ ಬಗ್ಗೆ ಕ್ರಮ ತೊಗೊಳ್ತಾ ಇಲ್ಲ. ಆದಷ್ಟು ಅಧಿಕಾರಿಗಳು ಬಂದು ಈಗ ಆದಷ್ಟು ಬೇಡ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ನಮ್ಮದೊಂದು ಮನವಿ.